ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಲಾಗ್ಸ್ಗೆ. ಇವತ್ತಿನ ಒಂದು ಕಮೆಂಟು, ಒಬ್ಬರು ಕಮೆಂಟ್ ಮಾಡಿದರು. ಏನಂತ ಕಮೆಂಟ್ ಮಾಡಿದ್ರಪ್ಪ ಅಂದರೆ, ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಇದೆ ನೋಡಿ. ನೀವು ಸ್ಟಿಚಿಂಗ್ ಮಾಡ್ತಾ ಇರೋದು ಮಿಷನ್ನು ಶೇಕ್ ಆಗ್ತಿಲ್ಲ ಸಿಸ್, ಆದರೆ ನಂದು ಹೊಸ ಇದೇ ಥರ ಮಿಷನ್ನು, ಯಾಕೆ ನನ್ನ ಮಿಷನ್ನು ಶೇಕ್ ಆಗ್ತಿದೆ ಅಂತಂದ್ಬಿಟ್ಟು ಪಾಪ ಅವ್ರು ಮೊನ್ನೆಯಿಂದನೂ ಈ ಒಂದು ಕಮೆಂಟನ್ನು ಮಾಡ್ತಾಯಿದ್ರು. ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ನಾನು ಅವ್ರಿಗೆ ಅಲ್ಲೇ ರಿಪ್ಲೈ ಮಾಡಿದ್ದೆ, ಬಟ್ ಇಲ್ಲ ವೀಡಿಯೋ ಮಾಡಿ ತೋರಿಸ್ಕೊಡಿ ಅಂತಂದು ಹೇಳ್ಬಿಟ್ಟು ಅವರು ತೋರಿಸ್ಕೊಡಿ ಅಂತಂದದಕ್ಕೆ ನಾನು ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಎಷ್ಟು ಗೊತ್ತಿರೋದು, ಅದಕ್ಕೋಸ್ಕರ ನಾನು ಎಷ್ಟು ಗೊತ್ತಿದೋ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀಲಾ ಅವರೇ, ನೋಡ್ತಾ ಇರ್ಬೋದು, ಇವಾಗ ನಿಮ್ಮ ಒಂದು ಕಮೆಂಟ್ಗೆ ಇವತ್ತು ರಿಪ್ಲೈ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಬನ್ನಿ, ಇವಾಗ ನಿಮಗೆ ಏನು 3-4 ಕ್ವಶನ್ ಹಾಕಿದ್ರಿ ಅಲ್ವಾ, ಖಂಡಿತವಾಗ್ಲೂ ಆ ಒಂದು ಕ್ವಶನ್ಗೆ ಇವತ್ತು ಆನ್ಸರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮೋಟಾರನ್ನು ಫಿಟ್ ಮಾಡ್ತೀರಲ್ವ, ನೋಡ್ತಾ ಇರ್ಬೋದು ನಾನು ಯಾವ ಥರ ಫಿಟ್ಟಿಂಗ್ ಮಾಡಿದ್ದೀನಿ ಅಂತಂದ್ಬಿಟ್ಟು. ತುಂಬ ಫಿಟ್ಟಾಗಿ ನೀವು ಮೋಟಾರನ್ನು ಫಿಟ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ, ತುಂಬ ವೈಬ್ರೇಷನ್ ಬರುತ್ತೆ. ಫಿಟ್ ಜಾಸ್ತಿ ಆದಂಗೆಲ್ಲ ನಮಗೆ ಮಿಷನ್ನು ತುಂಬ ಒಂದು ಶೇಕ್ ಆಗೋದು, ವೈಬ್ರೇಷನ್ ಬರೋದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ತುಂಬ ಫಿಟ್ಟಿಂಗ್ ಇರಬಾರ್ದು, ತುಂಬ ಲೂಸ್ ಇರಬಾರ್ದು. ನೀಲವರೇ, ಖಂಡಿತವಾಗ್ಲೂ ಸ್ವಲ್ಪ ಸಾಧಾರಣ ನನ್ನ ಮಿಷನ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಇದೇ ಥರ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಯಾವ ಮಿಷನ್ನು ಶೇಕ್ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಇರ್ತಿರೋದು ನೋಡ್ತಾ ಇರ್ಬೋದು. ನಾನು ಮೋಟಾರ್ದು ಫೆಡಲ್ ಏನಿರುತ್ತೆ ಅಲ್ವ, ಅದನ್ನು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಪ್ರೆಸ್ ಮಾಡಿಬಿಟ್ಟು, ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು ಕಾಲಿಂದ. ಜಸ್ಟ್ ಒಂದು ಹೆಬ್ಬೆರಳು ಇಟ್ಬಿಟ್ರೆ, ಜಸ್ಟ್ ಒಂದು ಹೆಬ್ಬೆರಳಷ್ಟೇ ಇಡಬೇಕಾಗುತ್ತೆ. ಅಷ್ಟು ನಮ್ಮದೊಂದು ಕಾಲಿನ ಭಾರವನ್ನು ಜಾಸ್ತಿ ಇಟ್ಬಿಟ್ರೆ ಏನಾಗುತ್ತಪ್ಪ ಅಂತಂದರೆ ಫಾಸ್ಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇನ್ನೂ ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ. ಒಂದು ವೇಸ್ಟ್ ಬಟ್ಟೆ ಆಗಿರ್ಬೋದು, ಇಲ್ಲಾಂದರೆ ಮಾಮೂಲಿ ಹಾಗೆ ಖಾಲಿ ಮಿಷನ್ ಆದರೂ ಪರವಾಗಿಲ್ಲ, ಥ್ರೆಡ್ಡನ್ನು ಹಾಕೋಕೆ ಹೋಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ಬೋದು ಅಂತಲೇ ಹೇಳ್ಬೋದು. ಇನ್ನೊಂದು ಏನಪ್ಪ ಅಂತಂದರೆ, ಇದು ಡರ್ಬಿ ಒಂದು ಮಿಷನ್ ಬಂದು ಡರ್ಬಿ ನೋಡ್ತಾ ಇರ್ಬೋದು. ನಂದು ಬಂದು ಹೈ ಸ್ಪೀಡ್ ಮಿಷನ್ ಅಂತಲೇ ಹೇಳ್ಬೋದು. ದೊಡ್ಡ ಮಿಷನ್ಗೂ ಮತ್ತು ನಂದು ದೊಡ್ಡ ಮೋಟರ್ಗೂ ಕರೆಕ್ಟಾಗಿ ಸೂಟ್ ಆಗಿದೆ. ನಿಮ್ದೇನಾದರೂ ಚಿಕ್ಕ ಮಿಷನ್ ಆಗಿದ್ದರೆ, ಮೋಟರು ದೊಡ್ಡದಿದ್ದರೆ ಅದಕ್ಕೂ ಕೂಡ ನಿಮಗೆ ಶೇಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಚಿಕ್ಕ ಮಿಷನ್ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಮೋಟರು ಸ್ವಲ್ಪ ಚಿಕ್ಕದೇ ಸೈಜಲ್ಲಿ ನೀವು ತೊಗೋಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ಅಂತಂದರೆ, ಇದು ಒಂದು ನಾನು ರಿಂಗ್ ಹಾಕಿದ್ದೀನಲ್ವ, ಅದು ತುಂಬ ಫಿಟ್ ಇರಬಾರ್ದು. ತುಂಬ ಫಿಟ್ ಇದ್ದರೆ ಕೂಡ ನಿಮಗೆ ಶೇಕ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸ್ವಲ್ಪ ಲೂಸ್ ಆಗಿದ್ದರೆ ಏನಾಗುತ್ತಪ್ಪ ಅಂತಂದರೆ ಚಕ್ರ ತಿರುಗೋದಿಲ್ಲ, ನಮಗೆ ಹೊಲಿಗೆ ಮೂವ್ ಆಗೋದಿಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ತುಂಬ ಫಿಟ್ ಇರಬಾರ್ದು, ತುಂಬ ಲೂಸಿನೂ ಇರಬಾರ್ದು. ಕರೆಕ್ಟಾಗಿ ನೀವು ಮೋಟರನ್ನು ಫಿಟ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಎಷ್ಟು ಫಿಟ್ಟಿಂಗನ್ನು ಇದೆ ಅಂತಂದ್ಬಿಟ್ಟು. ಇಷ್ಟು ಫಿಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಇದು ಮಿಷನ್ನು ವೈಬ್ರೇಷನ್ ಬರೋದಿಲ್ಲ. ನಂದು ಮೊದಲಿಂದು ಚಿಕ್ಕ ಮೋಟರ್ ಇತ್ತು, ದೊಡ್ಡ ಮಿಷನ್ಗೆ ಅದು ಸೆಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಎಕ್ಸ್ಚೇಂಜನ್ನು ಮಾಡಿಕೊಂಡೆ. ಅದಕ್ಕೋಸ್ಕರ ನಾನು ಬಿಗಿನಿಂಗ್ ಕಲಿಬೇಕಂತಂದ್ಬಿಟ್ಟು ನಾನು ಚಿಕ್ಕ ಮೋಟರನ್ನು ತೊಗೊಂಡಿದ್ದು. ಆಮೇಲೆ ನಾನು ದೊಡ್ಡ ಮೋಟರನ್ನು ನನಗೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ದೊಡ್ಡ ಮೋಟರನ್ನು ತೊಗೊಂಡು ಬಂದಿದ್ದು ಮೊನ್ನೆ. ನೋಡ್ತಾ ಇರ್ಬೋದು, ಇಷ್ಟು ಫಿಟ್ಟಿಂಗ್ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ ಇದು ಖಂಡಿತವಾಗ್ಲೂ ಮಿಷನ್ನು ವೈಬ್ರೇಷನ್ ಆಗೋದಿಲ್ಲ ಅಂತ ಹೇಳ್ಬೋದು. ನೀವು ಇನ್ನೊಂದು ಗಮನಿಸಬೇಕಾಗುತ್ತೆ, ಹೊಲಿಗೆ ಬಂತು ನಾರ್ಮಲ್ಲು ಅಂದರೆ ಒಂದು 2 ಪಾಯಿಂಟಿಗೆ ಅಷ್ಟು ಹೊಲಿಗೆನ ಇಟ್ಕೋಬೇಕಾಗುತ್ತೆ. ನೀವು ತುಂಬ ಚಿಕ್ಕ ಹೊಲಿಗೆ ಇಟ್ಕೊಂಡ್ರೂ ಕೂಡ ನಿಮಗೆ ಮಿಷನ್ ಕೂಡ ವೈಬ್ರೇಷನ್ ಬರುತ್ತೆ ಅಂತಲೇ ಹೇಳ್ಬೋದು. ನಂದು ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಅದು ಶೇಕ್ ಆಗ್ತಿಲ್ಲ. ನೋಡ್ತಾ ಇರ್ಬೋದು, ನಂದು ಮಿಷನ್ ಬಂದು. ನನ್ನ ಒಂದು ಈ ಒಂದು ವಿಡಿಯೋ ನಿಮಗೆ ನೀಲಾ ಅವರೇ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಕ್ಕಿಂತ ಮುಂಚೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಫಿಟ್ಟಿಂಗನ್ನು ಮಾಡಬೇಕು ಮತ್ತು ಎಷ್ಟು ಲೂಸ್ ಬಿಡಬೇಕು ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಹೊಲಿಗೆ ಕೂಡ ನೀವು ನಾರ್ಮಲ್ ಹೊಲಿಗೆನ ಇಟ್ಕೋಬೇಕು. ತುಂಬ ಚಿಕ್ಕ ಹೊಲಿಗೆ ಇಟ್ಕೊಂಡ್ರೆ ಏನಾಗುತ್ತೆ, ಹೆವಿ ಆಗುತ್ತೆ ಮೋಟರ್ಗೆ. ಹೊಲಿಗೆ ಅಂಶ ಕೂಡ ನೀವು ಗಮನಿಸಬೇಕಾಗುತ್ತೆ. ಅದು ಒಂದು ಮೇನ್ ಪಾಯಿಂಟು. ಮೋಟರು ಯಾವ ರೀತಿ ಫಿಟ್ಟಿಂಗ್ ಅಂದರೆ ತುಂಬ ಫಿಟ್ ಇರಬಾರ್ದು, ತುಂಬ ಲೂಸ್ ಇರಬಾರ್ದು. ಆ ಥರ ಒಂದು ಫಿಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಬರೀ ಅವ್ರಿಗೆ ಒಂದೇ ಕಮೆಂಟ್ ಮಾಡಿರೋ ಅವ್ರಿಗಷ್ಟೇ ನಾನು ವೀಡಿಯೋ ಹಾಕ್ತಿಲ್ಲ, ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ವೀಡಿಯೋ ಮಾಡಿ ಹಾಕಿರೋದು. ಈ ಕಷ್ಟನೂ ನಾನು ಫೇಸ್ ಮಾಡಿಕೊಂಡು ಮುಂದೆ ಬಂದಿರೋ ಅಂಥದ್ದೇ, ಯಾಕಂದರೆ ನನಗೂ ಅನುಭವ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.